ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂದಾಕ್ಷಣ ನಮಗೆ ನೆನಪಾಗುವ ಹೆಸರುಗಳಲ್ಲಿ ರಿಷಾ ಗೌಡ ಕೂಡ ಒಬ್ಬರು. ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಈ ನಟಿ ತಮ್ಮ ನೇರ ನಡೆನುಡಿ ಮತ್ತು ರೆಬೆಲ್ ಗುಣದಿಂದಲೇ ಸುದ್ದಿಯಾಗಿದ್ದರು. ಯಾರಿಗೂ ಹೆದರದೆ ಕಂಡಿದ್ದನ್ನು ಕಂಡ ಹಾಗೆ ಹೇಳುವ ರಿಷಾ ಗೌಡ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಅವರು ಸುದ್ದಿಯಲ್ಲಿರುವುದು ಯಾವುದೇ ಜಗಳಕ್ಕಾಗಿ ಅಲ್ಲ, ಬದಲಾಗಿ ತಮ್ಮ ಜೀವನದಲ್ಲಿ ನಡೆದ ಒಂದು ಅತ್ಯಂತ ಭಯಾನಕ ಮತ್ತು ಕಹಿ ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಸಾರ್ವಜನಿಕವಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕಾಮುಕನೊಬ್ಬ ರಿಷಾ ಅವರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಈ ಕಹಿ ಘಟನೆಯ ಬಗ್ಗೆ ರಿಷಾ ಅವರು ಹಂಚಿಕೊಂಡಿರುವ ವಿಷಯ ಕೇಳಿದರೆ ಯಾರಾದರೂ ಬೆಚ್ಚಿಬೀಳಬೇಕು. ಅಷ್ಟಕ್ಕೂ ಅಂದು ಬಸ್ನಲ್ಲಿ ನಡೆದದ್ದೇನು? ರಿಷಾ ಅವರು ಆ ಕಾಮುಕನಿಗೆ ಹೀಗೆ ಬುದ್ಧಿ ಕಲಿಸಿದರು. ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು? ಈ ಎಲ್ಲಾ ರೋಚಕ ಮಾಹಿತಿಯನ್ನು ನಾವು ಇವತ್ತಿನ ಈ ದೀರ್ಘ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಘಟನೆಯ ಬಗ್ಗೆ ತಿಳಿಯುವ ಮೊದಲು ರಿಷಾ ಗೌಡ ಅವರ ವ್ಯಕ್ತಿತ್ವ ಎಂಥದ್ದು ಎನ್ನುವುದನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಬಿಗ್ ಬಾಸ್ ಸೀಸನ್ 12ಕ್ಕೆ ರಿಷಾ ಗೌಡ ಅವರು ಬಂದಿದ್ದೇ ಒಂದು ಅಬ್ಬರದ ಜೊತೆಗೆ. ಮನೆಯಲ್ಲಿ ಯಾರ ಜೊತೆಗೂ ಹೆಚ್ಚಾಗಿ ಬೆರೆಯದೆ ತನ್ನದೇ ಆದ ಒಂದು ನಿಲುವು ಹೊಂದಿದ್ದವರು ಇವರು. ಇವರ ಮಾತಿಗಂತೂ ಲಂಗೂ ಲಗಾಮೂ ಎರಡೂ ಇರಲಿಲ್ಲ. ಒಮ್ಮೆ ಗಿಲ್ಲಿ ನಟರಾಜ್ ಅವರ ಮೇಲೆ ಕೈಯೆತ್ತಿದ ಘಟನೆ ಇಡೀ ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆ ಸಮಯದಲ್ಲಿ ಅವರು ಅನುಭವಿಸಿದ ಟೀಕೆಗಳು ಅಷ್ಟಿಷ್ಟಲ್ಲ. ಆದರೂ ರಿಷಾ ಎದೆಗುಂದಲಿಲ್ಲ. 2 ವಾರಗಳಲ್ಲಿ ಮನೆಯಿಂದ ಹೊರಬಂದರೂ ಸಹ ಅವರು ಮೂಡಿಸಿದ ಇಂಪ್ಯಾಕ್ಟ್ ಮಾತ್ರ ಇಂದಿಗೂ ಸದ್ದು ಮಾಡುತ್ತಿದೆ. ಅಂತಹ ಒಬ್ಬ ಬೋಲ್ಡ್ ಹುಡುಗಿ ಈಗ ತನಗಾದ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ. ರಿಷಾ ಗೌಡ ಅವರು ತಮ್ಮ ಕೆರಿಯರ್ನ ಆರಂಭಿಕ ದಿನಗಳಲ್ಲಿ ನಡೆದ ಒಂದು ಘಟನೆಯನ್ನು ಇತ್ತೀಚೆಗೆ ಹಂಚಿಕೊಂಡಿದ್ದಾರೆ. ರಿಷಾ ಅವರೇ ಹೇಳುವಂತೆ ಅವರು ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸುತ್ತಿರಲಿಲ್ಲ. ಆದರೆ ಅಂದು ಅನಿವಾರ್ಯವಾಗಿ ಫ್ಲೈಟ್ ಹಿಡಿಯಬೇಕಾದ ಕಾರಣ ಅವರು ವೋಲ್ವೋ ಬಸ್ನಲ್ಲಿ ಪ್ರಯಾಣ ಬೆಳೆಸಬೇಕಾಯಿತು. ಅಂದು ಅವರು ಸಾಮಾನ್ಯ ಜೀನ್ಸ್ ಮತ್ತು ಟಾಪ್ ಧರಿಸಿದ್ದರು. ಬಸ್ನಲ್ಲಿ ಕುಳಿತಿದ್ದಾಗ ಅವರ ಹಿಂದೆ ಇದ್ದ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ. ಆತ ರಿಷಾ ಅವರ ಮೈಮೇಲೆ ಕೈ ಹಾಕಿದಾಗ ಕ್ಷಣಕಾಲ ರಿಷಾ ದಂಗಾಗಿ ಹೋದರು. ಆದರೆ ಅವರು ಸುಮ್ಮನೆ ಕೂರುವ ಹೆಣ್ಣಲ್ಲ. ಕೂಡಲೇ ಎದ್ದು ನಿಂತು ಆ ಕಾಮುಕನ ಕಪಾಳಕ್ಕೆ ಬಾರಿಸಿದ್ದರು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಸಮಾಜದ ಮೌನ. ರಿಷಾ ಆ ಕಾಮುಕನಿಗೆ ಹೊಡೆಯುತ್ತಿರುವಾಗ ಅಲ್ಲಿ ನೂರಾರು ಜನರಿದ್ದರು. ಆದರೆ ಯಾರೊಬ್ಬರೂ ಅವರ ನೆರವಿಗೆ ಬರಲಿಲ್ಲ ಎನ್ನುವುದು ಬೇಸರದ ಸಂಗತಿ. ಕೇವಲ ಬಸ್ ಕಂಡಕ್ಟರ್ ಮಾತ್ರ ರಿಷಾ ಅವರ ಪರವಾಗಿ ನಿಂತು ಆ ವ್ಯಕ್ತಿಯನ್ನು ಕೆಳಗಿಳಿಸಲು ಸಹಾಯ ಮಾಡಿದ್ದರು. ಇನ್ನುಳಿದವರೆಲ್ಲ ಸುಮ್ಮನೆ ಪ್ರೇಕ್ಷಕರಂತೆ ನೋಡುತ್ತಾ ಕುಳಿತಿದ್ದರು. ಇದು ರಿಷಾ ಅವರನ್ನ ಮತ್ತಷ್ಟು ಕೆರಳಿಸಿತ್ತು. ನಾನು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೇನೆ, ಆದರೆ ನನಗೊಂದು ಕಷ್ಟ ಬಂದಾಗ ಯಾರೂ ಬರಲಿಲ್ಲವಲ್ಲ ಎಂಬ ನೋವು ಅವರ ಮಾತಿನಲ್ಲಿತ್ತು. ಅಲ್ಲಿ ನೆರೆದಿದ್ದ ಎಲ್ಲರಿಗೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೀಗಾದ್ರೆ ಸುಮ್ಮನೆ ಇರ್ತೀರಾ ಎಂದು ತರಾಟೆಗೆ ತೆಗೆದುಕೊಂಡಿದ್ದರು. ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಪದ್ಧತಿಯಿದೆ. ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಅನಾಹುತ ನಡೆದರೆ ಮೊದಲು ಅವರ ಬಟ್ಟೆಯನ್ನು ಪ್ರಶ್ನಿಸಲಾಗುತ್ತದೆ. ಆದರೆ ರಿಷಾ ಗೌಡ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಚೂಡಿದಾರ, ಸೀರೆ ಅಥವಾ ಲಂಗಾದಾವಣಿ ತೊಟ್ಟ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಅಪರಾಧ ಎನ್ನುವುದು ಬಟ್ಟೆಯಲ್ಲಿಲ್ಲ, ಅದು ವ್ಯಕ್ತಿಯ ಮನಸ್ಥಿತಿಯಲ್ಲಿದೆ. ರಿಷಾ ಅವರು ದುಬೈನ ಉದಾಹರಣೆಯನ್ನು ನೀಡಿದ್ದಾರೆ. ಅಲ್ಲಿ ಹೆಣ್ಣುಮಕ್ಕಳು ರಾತ್ರಿ 3 ಗಂಟೆಯೂ ಒಬ್ಬರೇ ಓಡಾಡಬಹುದು. ಆದರೆ ನಮ್ಮಲ್ಲಿ ರಾತ್ರಿ 9 ಗಂಟೆಯಾದರೆ ಮೈಸೂರಿನಂತಹ ನಗರದಲ್ಲೂ ತಮಗೆ ಭಯವಾಗುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮತ್ತು ರಾಜಕಾರಣಿಗಳು ಮೊದಲು ಮಹಿಳಾ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ರಿಷಾ ಗೌಡ ಅವರು ಹಂಚಿಕೊಂಡ ಈ ಘಟನೆ ಪ್ರತಿಯೊಬ್ಬರಿಗೂ ಒಂದು ಪಾಠ. ಹೆಣ್ಣು ಮಕ್ಕಳು ಅನ್ಯಾಯವಾದಾಗ ಸುಮ್ಮನೆ ಕೂರಬಾರದು, ಬದಲಾಗಿ ರಿಷಾ ಅವರಂತೆ ತಿರುಗಿ ಬೀಳಬೇಕು. ಹಾಗೆಯೇ ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ಘಟನೆಗಳು ನಡೆದಾಗ ಸುತ್ತಮುತ್ತಲಿನ ಜನರು ಮೂಕ ಪ್ರೇಕ್ಷಕರಾಗದೆ ಸಹಾಯಕ್ಕೆ ಧಾವಿಸಬೇಕು. ವೀಕ್ಷಕರೇ, ರಿಷಾ ಗೌಡ ಅವರ ಈ ಧೈರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಹೇಗಿದೆ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ದ ನ್ಯೂಸ್ ವೀರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.